energetic and enthusiastic students. Welcome to Chemistry Basic Mini Series. So, series nalli today we are going to discuss about cations and anions. So, welcome back to PW Kannada 9th and 10th channel again. ಓಕೆ ಸೊ ಯಾಕೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಕೆಮಿಸ್ಟ್ರಿಯಲ್ಲಿ ಎಲ್ರಿಗೂ ಕೂಡ ಫಾರ್ಮುಲಾಸ್ನ ಬರೆಯೋದು ನೆನ್ಪಿಟ್ಕೊಳ್ಳೋದು ತುಂಬ ಕಷ್ಟ. ಬೇಸಿಕ್ಸ್ ಎಲ್ಲಿಂದ ಸ್ಟಾರ್ಟ್ ಆಗಬೇಕು, ಯಾವುದಕ್ಕೆ ಪಾಸಿಟಿವ್ ಚಾರ್ಜ್ ಮತ್ತು ಯಾವುದಕ್ಕೆ ನೆಗೆಟಿವ್ ಚಾರ್ಜ್ ಅಂತ ಹೇಳೋದು ನಮಗೆ ಗೊತ್ತಿರಬೇಕು. ಸೊ ಟುಡೇ ಲೆಟ್ಸ್ ಪ್ರಾಕ್ಟಿಸ್ ಫ್ಯೂ ಕ್ಯಾಟಯಾನ್ಸ್ ಆ್ಯಂಡ್ ಆನಯಾನ್ಸ್ ಸೊ ದ್ಯಾಟ್ ಫಾರ್ ಎವರ್ ವಿ ವಿಲ್ ರಿಮೆಂಬರ್ ದೆಮ್. ಹಾಗಾಗಿ ಯಾವುದೇ ಒಂದು ಬ್ಯಾಲೆನ್ಸಿಂಗ್ ಇಕ್ವೇಷನ್ಸಲ್ಲಿ ಎಲ್ಲೇ ಒಂದು ಕಡೆ ನಾವು ಕೆಮಿಕಲ್ ಇಕ್ವೇಷನ್ಸ್ನ ರೆಪ್ರೆಸೆಂಟ್ ಮಾಡಬೇಕಾದ್ರೆ ವಿ ಶುಡ್ ನೋ ದೇಯರ್ ಚಾರ್ಜ್. ಅದು ಬೇಸಿಕ್ಸ್ ಆಗಿರುತ್ತೆ. ಸೊ ಕ್ಯಾಟಯಾನ್ಸು ಆನಯಾನ್ಸ್ ಅಂತ ಹೇಳಿ 2 ಟೈಪ್ಸ್ ಆಫ್ ಅಯಾನ್ಸ್ ಬರುತ್ತೆ. ಪಾಯಿಂಟ್ ನಂಬರ್ 1 ಕ್ವೆಶನ್ ಬಂದು, ಈ ಅಯಾನ್ಸ್ಗಳು ಎಲ್ಲಿಂದ ಪ್ರೊಡ್ಯೂಸ್ ಆದವು? ಆಟಮ್ ಇದೆ. ಈಗ ಫಾರ್ ಎಕ್ಸಾಂಪಲ್ ಸೋಡಿಯಂ ಆಟಮ್ ಇದೆ, ಆಯಿತಾ? ಸೋಡಿಯಂ ಆಟಮ್ಗೆ ಸ್ಟೆಬಿಲಿಟಿ ಬೇಕು. ಏನು ಬೇಕು? ಸ್ಟೆಬಿಲಿಟಿ ಬೇಕು. ಈ ಸ್ಟೆಬಿಲಿಟಿಗೋಸ್ಕರ ಇಲೆಕ್ಟ್ರಾನ್ಸನ್ನು ಕಳ್ಕೊಳ್ಬಹುದು, ಪಡ್ಕೊಳ್ಬೋದು. ಬಟ್ ಕಳ್ಕೊಳ್ಳೋದು ಪಡ್ಕೊಳ್ಳೋದು ಅಗೇನ್ ಡಿಪೆಂಡ್ಸ್ ಆನ್ ಒಂದು ಫ್ಯಾಕ್ಟರ್. ಯಾವುದದು? ಆಕ್ಟೇಟ್ ಕಾನ್ಫಿಗರೇಷನ್. ಈ ಆಕ್ಟೇಟ್ ಕಾನ್ಫಿಗರೇಷನಲ್ಲಿ ಇವುಗಳು ನಿಯರೆಸ್ಟ್ ನೋಬೆಲ್ ಗೇಷಿಯಸ್ ಆಟಮ್ ಥರ ಬಿಹೇವ್ ಮಾಡುತ್ತೆ. ನಿಯರೆಸ್ಟ್ ನೋಬೆಲ್ ಗೇಷಿಯಸ್ ಮಾಲಿಕ್ಯೂಲ್ ಅಂತ ಹೇಳಬೇಕು, ಪರವಾಗಿಲ್ಲ, ಆಟಮ್ ಥರ ಬಿಹೇವ್ ಮಾಡುತ್ತೆ. ಸೊ ಒಂದು ಆಟಮ್ ಫಾರ್ ಎಕ್ಸಾಂಪಲ್ ತಗೊಂಡಿದ್ದೀನಿ ನಾನಿಲ್ಲಿ, ಸೋಡಿಯಂ ಅಂತ ಹೇಳಿ. ಆಟಮ್ ಸ್ಟೆಬಿಲಿಟಿಗೋಸ್ಕರ ಇಲೆಕ್ಟ್ರಾನ್ಸ್ನ ಕಳ್ಕೊಳ್ಬಹುದು ಆರ್ ಪಡ್ಕೊಳ್ಬಹುದು ಟು ಅಕ್ವೈರ್ ಆಕ್ಟೇಟ್ ಕಾನ್ಫಿಗರೇಷನ್. ಯಾಕೆ ಅಂತ ಹೇಳಿದ್ರೆ ಟು ಜಸ್ಟ್ ಬಿಹೇವ್ ಲೈಕ್ ದ ನಿಯರೆಸ್ಟ್ ನೋಬೆಲ್ ಗ್ಯಾಸ್, ಆಯಿತಾ? ಈ ಒಂದು ಪ್ರಾಸೆಸಿಂಗಲ್ಲಿ ಆಟಮ್ಸ್ಗಳು ಇಲೆಕ್ಟ್ರಾನ್ಸನ್ನ ಪಡ್ಕೊಳ್ತು ಅಂತ ಹೇಳಿದ್ರೆ, ಸಪೋಸ್ ಇಫ್ ಆಟಮ್ ಇಸ್ ಗೇನಿಂಗ್ ಎಲೆಕ್ಟ್ರಾನ್, ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಬಂತು ಅಂತ ಹೇಳಿದ್ರೆ ಇಟ್ ವಿಲ್ ಗೆಟ್ ನೆಗೆಟಿವ್ ಚಾರ್ಜ್ ಬಿಕಾಸ್ ಎಲೆಕ್ಟ್ರಾನ್ ಪಾರ್ಟಿಕಲ್ಸ್ ಡೂ ಹ್ಯಾವ್ ನೆಗೆಟಿವ್ ಚಾರ್ಜ್ ಅಲ್ವಾ? ಅಂತಹ ಆಟಮ್ಸ್ಗಳು ವಿಚ್ ಹ್ಯಾಸ್ ಎಕ್ಸ್ಟ್ರಾ ಚಾರ್ಜ್ ಅವುಗಳು ಅಯಾನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಬಂತು ಅಂತ ಹೇಳಿದ್ರೆ ಯು ವುಡ್ ಸೇ ಇಟ್ ಆಸ್ ಆನಯಾನ್. ಸಪೋಸ್ ಆ ಆಟಮ್ ಅಲ್ಲಿ ಎಲೆಕ್ಟ್ರಾನ್ಸನ್ನ ನೀವು ರಿಮೂವ್ ಮಾಡಿದ್ರಿ, ಅಲ್ಲೇನಾಯ್ತು? ಪಾಸಿಟಿವ್ ಚಾರ್ಜಸ್ ನಾವು ಮೋರ್, ಅಂದರೆ ಪ್ರೋಟಾನ್ಸ್ದು ಪಾಸಿಟಿವ್ ಚಾರ್ಜ್ ಏನಿದೆ ಅದು ಈಕ್ವಲ್ ಆಗಿ ಬ್ಯಾಲೆನ್ಸ್ ಆಗಲಿಲ್ಲ ಆಸ್ ವಿ ಹ್ಯಾವ್ ರಿಮೂವ್ಡ್ 1 ಎಲೆಕ್ಟ್ರಾನ್ ಔಟ್ಸೈಡ್. ಸೊ ಅಲ್ಲಿ ಕ್ಯಾಟಯಾನ್ಸ್ ಪ್ರೊಡ್ಯೂಸ್ ಆಗುತ್ತೆ, ಪಾಸಿಟಿವ್ ಅಯಾನ್ಸ್ಗಳು ಪ್ರೊಡ್ಯೂಸ್ ಆಗುತ್ತೆ. ಅದನ್ನು ಕ್ಯಾಟಯಾನ್ಸ್ ಅಂತ ಹೇಳಿ ನಾವು ಕರಿತೀವಿ. ಸೊ ದಿಸ್ ಇಸ್ ವೆರಿ ಸಿಂಪಲ್. ಆನಯಾನ್ಸ್ ಅಂತ ಹೇಳಿದ್ರೆ ನೆಗೆಟಿವ್ಲಿ ಚಾರ್ಜ್, ಅಲ್ಲಿ ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ಗಳು ಆ್ಯಡ್ ಆಗುತ್ತೆ. ಆ ಎಲೆಕ್ಟ್ರಾನನ್ನು ಬ್ಯಾಲೆನ್ಸ್ ಮಾಡಲಿಕ್ಕೋಸ್ಕರ ನ್ಯೂಕ್ಲಿಯಸ್ ಅಲ್ಲಿ ಪ್ರೋಟಾನ್ಸ್ ಚಾರ್ಜ್ ಇರಲ್ಲ, ಹಾಗಾಗಿ ಆ ಆಟಮ್ ನೆಗೆಟಿವ್ ಆಗಿ ಉಳ್ಕೊಳ್ಳುತ್ತೆ. ಅದೇ ನೀವೇನಾದರೂ ಎಲೆಕ್ಟ್ರಾನ್ಸ್ನ ರಿಮೂವ್ ಮಾಡ್ತೀರಿ ಅಂತ ಹೇಳಿದ್ರೆ ನ್ಯೂಕ್ಲಿಯಸ್ ಒಳಗಡಿರುವಂತಹ ಪಾಸಿಟಿವ್ ಚಾರ್ಜ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಅಲ್ಲಿ ಇನಫ್ ಎಲೆಕ್ಟ್ರಾನ್ಸ್ ಇಲ್ಲ. ಹಾಗಾಗಿ ನೀವು ಯಾವಾಗ ಆಟಮಿಂದ ಎಲೆಕ್ಟ್ರಾನ್ಸನ್ನು ರಿಮೂವ್ ಮಾಡ್ತೀರಾ, ಆಟಮ್ಸ್ ರಿಮೇನ್ ಪಾಸಿಟಿವ್ ಚಾರ್ಜ್ ಬಿಕಾಸ್ ಆಫ್ not properly balanced positive and nuclear balanced protons and electrons which is present inside the atom. So negative ions positive ions galna cations and anions anta heli ನಾವು ಕರಿತೀವಿ. ಈಗ cations ಅಂತ ಹೇಳಿದ್ರೆ ಆ ಒಂದು ಪರ್ಟಿಕ್ಯುಲರ್ ಆಟಮ್ can lose 1 electron, 2 electron, 3 electron, 4 up to 7 electronsಗಳನ್ನ ಕೂಡ ಕಳ್ಕೊಳ್ಬಹುದು. ಎಕ್ಸಾಂಪಲ್ ಮ್ಯಾಂಗನಸ್ ಅಂಡ್ KMnO4. ನೀವು ಈ KMnO4 ಅಂತ ಹೇಳುವಂತಹ ಒಂದು ಕಂಪೌಂಡನ್ನು ನೋಡೇ ಇರ್ತೀರ ಅಲ್ವಾ? ಇಟ್ ಇಸ್ ಈವನ್ ಯೂಸ್ಡ್ ಫಾರ್ ಕ್ಲೀನಿಂಗ್ ಆರ್ ಸ್ಟೆರಿಲೈಸಿಂಗ್ ದ ವಾಟರ್. ಆ ವೆಲ್, ಬಾವಿಯಲ್ಲಿ ಕ್ಲೀನ್ ಮಾಡಲಿಕ್ಕೆ, ನೀರು ಕ್ಲೀನ್ ಮಾಡಲಿಕ್ಕೆ ವಿ ಆ್ಯಡ್ ದಿಸ್ KMnO4 most of the places ಅಲ್ಲಿ, ಡಿಪೆಂಡಿಂಗ್ ಆನ್ ಡಿಫ್ರೆಂಟ್ ಕಾನ್ಸಂಟ್ರೇಷನ್. ಇದರಲ್ಲಿ ಇಫ್ ಯು ಟೇಕ್ ಮ್ಯಾಂಗನೀಸ್ ಹೇಗೆ ಅಂದರೆ +7 ಎಲೆಕ್ಟ್ರಾನ್ಸನ್ನ ಕಳ್ಕೊಂಡಿದೆ ಆಲ್ರೆಡಿ. ಇಟ್ ಹ್ಯಾಸ್ ಗಿವನ್ ಇಟ್ಸ್ ಎಲೆಕ್ಟ್ರಾನ್ ಟು ಆಕ್ಸಿಜನ್ ಟು ಫಾರ್ಮ್ ದಿಸ್ ಕಂಪ್ಲೀಟ್ ಕಂಪೌಂಡ್. ಸೊ ಮ್ಯಾಂಗನಸ್ ಅಂತ ಹೇಳುವಂಥದ್ದು ಕ್ಯಾಟಯಾನ್ ಆಯ್ತು. ಇಲ್ಲಿ ಯಾವ ಅಯಾನ್ ಆಯಿತು? ಕ್ಯಾಟಯಾನ್ ಆಯಿತು. ಮ್ಯಾಮ್ ಇದು ತುಂಬ ಕಾಂಪ್ಲಿಕೇಟೆಡ್ ಇದೆ, ಯು ಸ್ಟಾರ್ಟ್ ಗಿವಿಂಗ್ ಸಿಂಪಲ್ ಎಕ್ಸಾಂಪಲ್ಸ್ ಅಂತ ಹೇಳಿ ನೀವು ಕೇಳ್ಬೋದು. ಸೊ ಇಫ್ ಐ ಟಾಕ್ ಅಬೌಟ್ ಹೈಡ್ರೋಜನ್, the very first element in the periodic table, yaudadu? Hydrogen. Symbol is H. It has how many electrons? Just 1 electron alva. Ee 1 electron na hydrogen can donate to form, it can lose this 1 electron to form
H, one positive charge. ಅದೇ ಟೈಮಲ್ಲಿ ಇಟ್ ಕ್ಯಾನ್ ಆಲ್ಸೋ ಗೇನ್ ಒನ್ ಎಲೆಕ್ಟ್ರಾನ್. ಕೆಲವೊಂದು ಆಟಮ್ದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಇಟ್ ಕ್ಯಾನ್ ಲೂಸ್ ಅಂಡ್ ಇಟ್ ಕ್ಯಾನ್ ಗೇನ್. ಸೊ ಇಲ್ಲಿ ಹೈಡ್ರೋಜನ್ ಇಸ್ ಲೂಸಿಂಗ್ and it behaves just like alkali metals. Okay, alkali metals are behave madutte. Hydrogen is gaining one extra electron and it behaves like halogens. Hagagi hydrogen the position is not justified anta heluva debate ivaglu nadita ide. So if hydrogen is gaining one electron negative charge, losing one electron positive charge. So ee tara ಕೆಲವೊಂದು ಆಟಮ್ಸ್ಗಳು ಎಷ್ಟು ಎಲೆಕ್ಟ್ರಾನ್ಸ್ನ ಕಳ್ಕೊಳ್ಳುತ್ತೆ, ಎಷ್ಟು ಎಲೆಕ್ಟ್ರಾನ್ಸ್ನ ಪಡ್ಕೊಳ್ಳುತ್ತೆ ಅಂತ ಹೇಳೋದು ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ದ ವ್ಯಾಲೆನ್ಸಿ ಶೆಲ್. ಫಾರ್ 9th and 10th ಫೌಂಡೇಶನ್ ಲೆವೆಲ್ ನೀವು KLM ಅಂತ ಹೇಳೋ ಕಾನ್ಫಿಗರೇಷನಲ್ಲಿ ಮೋಸ್ಟ್ ಆಫ್ ದ ಟೈಮ್ ಎಲೆಕ್ಟ್ರಾನ್ಸ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡೋದ್ರಿಂದ ಅಕ್ಯುರೇಟ್ ಆಗಿರುವಂತಹ ಆ ಒಂದು ಚಾರ್ಜನ್ನು ಪ್ರೆಡಿಕ್ಟ್ ಮಾಡೋದು ಕಷ್ಟ. ಫಾರ್ ದ್ಯಾಟ್ ಯು ಹ್ಯಾವ್ ಟು ನೋ 1s2, 2s2, 2p6 ಕಾನ್ಫಿಗರೇಷನ್ ಅಂದರೆ SPDF ಕಾನ್ಫಿಗರೇಷನ್ ಆಫ್ ಎಲೆಕ್ಟ್ರಾನ್ಸ್ ಟು ಡಿಸೈಡ್ which metal can lose how many electrons, which element can acquire or gain how many more electrons anta heludana. For example, if I talk about sodium electronic configuration in terms of KLM is 281. Okay, here predicting why sodium is positive 1. You know, lastly, one electron sittu or two electrons sittu, it can donate, it can lose those electrons to produce cation. 1 positive, 2 positive, 3 positive. But if it is 4 or more than 4, then losing them is not possible at all. Okay, so ivaga last shell alli one electron ide, sodium is positive 1. It is easy to predict. But if I write here zinc and if I write here 30, and then I cannot just represent this KLMN for zinc. I can, but still you will have a lot of doubts, right? So nodana KLMNO, we can use differentials 2, 8, 18. So almost just aitu 30 anta helidaga 28 aitalva and 2. See now, N is the last shell. N is the last shell, it has 2 electrons. M can maximum have 18 electrons. 18 plus 2, 20. Illi 10 ide, right? So N alli 2 electrons ide. So zinc can easily lose this electron and behave 2 plus. Zinc can behave like 2 plus. But ee taradondu configuration justify madala prati time allu. You will get lot of variations for iron. ಕೆಲವೊಂದ್ಸಲ ಅಯನಿಗೆ Fe3 plus ಅಂತ ಹೇಳಿ ಬರೀತಾರೆ, Fe2 plus ಅಂತ ಹೇಳಿ ಕೂಡ ಬರೀತಾರೆ. why this variable oxidation state for iron? ಇದನ್ನ ನಾವೇನ್ ಮಾಡಬೇಕಾಗುತ್ತೆ, SPDF ಕಾನ್ಫಿಗರೇಷನ್ ಅಲ್ಲಿ ತಿಳ್ಕೊಳ್ಬೇಕಾಗುತ್ತೆ. So now in order to keep the content easy, let me write the positive ion whichever comes between atomic number 1 to 20. Let's focus this, okay? Atomic number hydrogen anta helidaga it is a positively charged ion. So hydrogen gets positive charge of 1 positive. So yaudella positive charge barutte, 1 positive charge barutte anta helidanna we'll write it. Within 1 to 20 alli yaudakella positive charge barutte, yaudakella negative charge barutte anta heli. So hydrogen gets 1 positive. What about helium? ಹೀಲಿಯಂಗೆ ಯಾವುದೇ ತರದ ಚಾರ್ಜಸ್ ಇಲ್ಲ. ಸೊ ಅಟಾಮಿಕ್ ನಂಬರ್ 1 to 20 ನೋಡ್ತಾ ಹೋಗೋಣ. ಹೀಲಿಯಂಗೆ ಯಾವುದೇ ತರದ ಚಾರ್ಜ್ ಇಲ್ಲ. ಹೀಲಿಯಂ ಈಸ್ ನ್ಯೂಟ್ರಲ್ ಬಿಕಾಸ್ ಇಟ್ಸ್ ವ್ಯಾಲೆನ್ಸಿ ಈಸ್ 0. ಇಟ್ ಇಸ್ ಅ ನೋಬೆಲ್ ಗೇಷಿಯಸ್ ಎಲಿಮೆಂಟ್, ಸ್ಟೇಬಲ್ ಆಗಿದೆ, ಡುಪ್ಲೆಟ್ ಕಾನ್ಫಿಗರೇಷನ್ ಇದೆ, 2 ಎಲೆಕ್ಟ್ರಾನ್ಸ್ ಇದೆ, ಔಟರ್ ಮೋಸ್ಟ್ ಇನ್ನರ್ ಮೋಸ್ಟ್ ಅಂತ ಹೇಳಿರುವ ಶೆಲ್ಗಳು ಸೇಮ್ ಇರುತ್ತೆ. ಸೊ ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಇಟ್. ವಾಟ್ ಅಬೌಟ್ lithium? Lithium is 1 positive charge. Now the question comes, why it is 1 positive charge? 3 ಅನ್ನ ನೀವು ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ K2L1 ಅಂತ ಹೇಳಿ ಕಾನ್ಫಿಗರೇಷನ್ KLM. ಇನ್ ಟರ್ಮ್ಸ್ ಆಫ್ KLM 2 and 1 ಅಂತ ಹೇಳಿ ಬರ್ತೀರಾ. ಲಾಸ್ಟ್ ಎಲೆಕ್ಟ್ರಾನ್ ಇಫ್ ಇಟ್ ಇಸ್ 1 or 2 or 3 it can lose ಅಲ್ವಾ. ಸೊ ಇಟ್ ಇಸ್ 1, hence lithium can lose that 1 electron to form lithium plus. Then comes beryllium, Be. How will you write the electronic configuration of beryllium? K2 and L2. Again, the last shell has 2 electron. If the last shell is having 2 electron, it can lose that and beryllium element becomes, or beryllium atom becomes cation with 2 positive charges. Now comes the metalloid boron. So boron sometimes accepts electron
ಅಂಡ್ ಇಟ್ ಬಿಹೇವ್ಸ್ ಲೈಕ್ ಅ ಲಿವಿಸ್ ಆಸಿಡ್. ಲಿವಿಸ್ ಆಸಿಡ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ನೀವು ಹೈಯರ್ ಕ್ಲಾಸಸ್ ಅಲ್ಲಿ ಸ್ಟಡಿ ಮಾಡ್ತೀರಾ. Sometimes it will donate its electron to behave like a metal. So it will act as metal as well as metalloid. So metal ತರ ಆಕ್ಟ್ ಮಾಡೋದಾದ್ರೆ ಬೋರಾನ್ದು ಟೋಟಲ್ ಕಾನ್ಫಿಗರೇಷನ್ ಅಟಾಮಿಕ್ ನಂಬರ್ ಬಂದ್ಬಿಟ್ಟು 5 ಇರುತ್ತೆ. and you write this as 2l3. So boron sometimes can lose this 3 electron, sometimes it will also accept electrons. So this is a special case. ಹಾಗಾಗಿ ನಾನು ಸ್ಟಾರ್ ಹಾಕಿಟ್ಬಿಡ್ತೀನಿ ಇಲ್ಲಿ, ಓಕೆನಾ. So let's not talk about boron as positive or negative. It depends on the compound which it is forming. But it will act as both metal and non-metal. Now next question comes carbon. Carbon ಅಲ್ಲಿ atomic number ಬಂದ್ಬಿಟ್ಟು 6. So ಹೇಗೆ ಬರೀತೀರಾ ಇದನ್ನ? K2l4. Whenever the valency is 4 or more than 4, ನೀವೇನ್ ಮಾಡ್ಬೇಕು ಅವಾಗ? ಅವುಗಳು ಕಳ್ಕೊಳ್ಳುತ್ತೋ ಅಥವಾ ಪಡ್ಕೊಳ್ಳುತ್ತೋ ಅಂತ ಹೇಳಿದಕ್ಕೆ ಯು ಹ್ಯಾವ್ ಟು ಆಲ್ವೇಸ್ ಥಿಂಕ್ ಅಬೌಟ್ ದ ಆಕ್ಟೈಡ್ ಕಾನ್ಫಿಗರೇಷನ್ ನಂಬರ್ 8. ಓಕೆ, ಯು ಕ್ಯಾನ್ ಸಬ್ಟ್ರಾಕ್ಟ್ ದ ಲಾಸ್ಟ್ ನಂಬರ್ ಫ್ರಮ್ 8 ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದಟ್ ನಂಬರ್ ಯೋರ್ ಕಾರ್ಬನ್ ಇಸ್ ಗೆಟಿಂಗ್. 8 ಅಂತ ಹೇಳುವಂಥದ್ದು 8 ಎಲೆಕ್ಟ್ರಾನ್ಸ್ಗಳು. 8 ಎಲೆಕ್ಟ್ರಾನ್ಸ್ಗಳು ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಇದ್ರೆ ದ್ಯಾಟ್ ಪರ್ಟಿಕ್ಯುಲರ್ ಆಟಮ್ ಇಸ್ ಮೋರ್ ಸ್ಟೇಬಲ್ ಅಂತ ಹೇಳಿ. ನಾವು 4 ಯು ಹ್ಯಾವ್ ಇನ್ ದ ಔಟರ್ ಮೋಸ್ಟ್ ಶೆಲ್, 4 ಯು ಹ್ಯಾವ್. 4 ಇತ್ತು ಅಂತ ಹೇಳಿದ್ರೆ ಕಾರ್ಬನ್ ವಿಲ್ ನಾಟ್ ಲೂಸ್ ದಿಸ್ 4 electron. Instead, it tends to share electrons. It shares electrons. Shares the 4 electrons. So it is not possible for us to give the particular charge for carbon. Again, it depends on with whom the carbon is present. ಯಾರ ಜೊತೆ ಕಾರ್ಬನ್ ಇದ್ದಾರೆ ಅದ್ರ ಮೇಲೆ ಕಾರ್ಬನ್ಗೆ ಪಾಸಿಟಿವ್ ನೆಗೆಟಿವ್ ಅಂತ ಹೇಳೋ ಚಾರ್ಜಸ್ನ ನಾವು ಡಿಸೈಡ್ ಮಾಡ್ಬೋದು. ಬಟ್ ಇನ್ ಪರ್ಟಿಕ್ಯುಲರ್ ಆಗಿ ಕಾರ್ಬನ್ ನೆಗೆಟಿವ್ ಫಾರ್ಮ್ ಮಾಡುತ್ತೆ, ಪಾಸಿಟಿವ್ ಫಾರ್ಮ್ ಮಾಡುತ್ತೆ. ನೋ, ಕಾರ್ಬನ್ ಕ್ಯಾನ್ ನಾಟ್ ಎಕ್ಸಿಸ್ಟ್ ಇನ್ ಅಯಾನಿಕ್ ಫಾರ್ಮ್ ಅಂತ ಹೇಳುವಂಥದ್ದನ್ನ ನೀವು ಕಲಿತೀರಾ ಇನ್ ಕಾರ್ಬನ್ ಅಂಡ್ ಕಂಪೌಂಡ್ ಚಾಪ್ಟರ್ ಅಲ್ಲಿ. ದೆನ್ ಕಮ್ಸ್ ನೈಟ್ರೋಜನ್. ನೈಟ್ರೋಜನ್ ಹ್ಯಾಸ್ ಅಟಾಮಿಕ್ ನಂಬರ್ 7. ಆಯ್ತಾ, 7 electrons ನ ನೀವು 2 and 5 ಅಂತ ಹೇಳಿ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ ಇವಾಗ. ಸೊ L ಹ್ಯಾಸ್ 5. 5 ಇದ್ರೆ ಡೆಫಿನೆಟ್ಲಿ ನಾಟ್ ಪಾಸಿಬಲ್ ಟು ಲೂಸ್ ದೋಸ್ 5 electrons ಬಿಕಾಸ್ ನ್ಯೂಕ್ಲಿಯಸ್ ಗಟ್ಟಿಯಾಗಿ ಎಳೆಯುತ್ತೆ. ದ ಪುಲ್ ಆಫ್ ನ್ಯೂಕ್ಲಿಯಸ್ ಇಸ್ ವೆರಿ ಸ್ಟ್ರಾಂಗ್ ಹಿಯರ್. ಅವಾಗ ನೀವು ಯು ಹ್ಯಾವ್ ಟು ಥಿಂಕ್ ಅಬೌಟ್ ದಿ ಆಕ್ಟೇಟ್ ನಂಬರ್ 8 and subtract this 5. 8 minus 5 ಏನ್ ಬಂತು? ನಂಬರ್ 3. ಅಂದ್ರೆ in order to have octet configuration, in order to have 8 electrons in the outermost shell, nitrogen tends to share 3 out of 5. ನೆನ್ಪಿಟ್ಕೊಳ್ಳಿ ಇದನ್ನ, 5ರಲ್ಲಿ 3 electrons ನ ಶೇರ್ ಮಾಡ್ಕೊಳ್ಳುತ್ತೆ ಅಷ್ಟೇ ಅದು. ಆಯ್ತಾ, ಅರ್ಥ ಏನು? 8 minus 5 is equal to 3 ಅಂತ ನೀವೇನ್ ಬರೀತೀರಾ ಇಲ್ಲಿ? ಇಟ್ ಈಸ್ ವೆರಿ ಸಿಂಪಲ್. ನೈಟ್ರೋಜನ್ ತನ್ನೊಳಗಡೆ ಇರುವಂತಹ 5ರಲ್ಲಿರುವ 3 electrons ನ ಇತರೆ ಆಟಮ್ಸ್ಗಳ ಜೊತೆ ಶೇರ್ ಮಾಡಬೇಕಾದ್ರೆ ಅವುಗಳು ಕೂಡ 3 electrons ನ ನೈಟ್ರೋಜನ್ಗೆ ಶೇರ್ ಮಾಡ್ಕೊಳ್ಳುತ್ತೆ. ಸೊ ನೈಟ್ರೋಜನ್ಗೆ ಏನಾಯ್ತು? ತನ್ನ 3 electrons ಶೇರ್ ಮಾಡ್ಬೇಕಾದ್ರೆ ಬೇರೆ ಯಾರೋ 3 ಜನ electrons ನ ಕೊಡ್ತಿದ್ದಾರೆ ಅಂತ ಹೇಳಿ ಆಯ್ತು. ನೈಟ್ರೋಜನ್ tend to gain 3 extra electron by sharing and hence the charge of nitrogen is 3 minus. ತುಂಬಾ ಜನ ಮಕ್ಕಳಿಗೆ ಗೊತ್ತೇ ಇರಲ್ಲ, ನೀವು ಅನ್ಕೊಳ್ತೀರಾ ಸುಮ್ಮನೆ ಯಾರೋ ಬೇರೆಯವ್ರು ಕೊಡ್ತಿದ್ದಾರೆ. ಅಲ್ಲ, ಈ 5ರಲ್ಲಿ 3 electrons ಅನ್ನ ನೈಟ್ರೋಜನ್ ಶೇರ್ ಮಾಡ್ಕೊಳ್ಳುತ್ತೆ and that is when the other elements also share their 3 electrons, resulting nitrogen having 3 negative charge. So correct, clear? So nitrogenಗೆ ಪಾಸಿಟಿವ್ ಚಾರ್ಜಸ್ ಬರಲ್ಲ, ನೈಟ್ರೋಜನ್ಗೆ ನೆಗೆಟಿವ್ ಚಾರ್ಜ್ ಬರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಆಕ್ಸಿಜನ್. ಆಕ್ಸಿಜನ್ಗೆ ಯಾವ ಚಾರ್ಜ್ ಬರುತ್ತೆ ಚೆಕ್ ಮಾಡೋಣ. ಆಕ್ಸಿಜನ್ ಅಂತ ಹೇಳುವಂತ ಎಲಿಮೆಂಟಿಗಿರೋ ಅಟಾಮಿಕ್ ನಂಬರ್ ಬಂದು 8 ಅಲ್ವಾ. ಕೆ ಶೆಲ್ ಅಲ್ಲಿ 2 electrons, ಎಲ್ ಶೆಲ್ ಅಲ್ಲಿ 6 electrons. ಇವಾಗ ನಿಮಗೆ ಆಲ್ರೆಡಿ ಗೊತ್ತಿದೆ 6 ಅನ್ನ ಕಳ್ಕೊಳ್ಳೋದು ಕಂಪ್ಲೀಟ್ ಆಗಿ ಈಸ್ ನಾಟ್ ಈಸಿ ಬಿಕಾಸ್ ನ್ಯೂಕ್ಲಿಯಸ್ ಪುಲ್ ಇಸ್ ಹ್ಯೂಜ್ ಅಲ್ಲಿ. ನ್ಯೂಕ್ಲಿಯಸ್ದು ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ. ಹಾಗಾಗಿ ವಿ ಹ್ಯಾವ್ ಟು ಸಬ್ಟ್ರಾಕ್ಟ್ ದಿಸ್ ನಂಬರ್ ಫ್ರಮ್ 8. 8 minus 6 ಅಂತ ಹೇಳಿ ವಿಚ್ ಇಸ್ ಈಕ್ವಲ್ ಟು 2. ಅರ್ಥ ಏನು? ಈ 6 electronsಗಳಲ್ಲಿ ಆಕ್ಸಿಜನ್ 2 electrons ನ ಬೇರೆ ಇತರೆ ಎಲಿಮೆಂಟ್ಗಳ ಜೊತೆನೋ ಸ್ಪೀಶೀಸ್ ಜೊತೆನೋ ಶೇರ್ ಮಾಡ್ಕೊಳ್ಳುತ್ತೆ. ಹಾಗಾದಾಗ ಅವುಗಳು ಕೂಡ 2 electrons ನ ಆಕ್ಸಿಜನ್ಗೆ ವಾಪಸ್ ಅವುಗಳ ಎಲೆಕ್ಟ್ರಾನ್ಸ್ಗಳನ್ನ ಶೇರ್ ಮಾಡಿದಾಗ ಆಕ್ಸಿಜನ್ ಇಸ್ ಗೋಯಿಂಗ್ ಟು ಗೆಟ್ 2 extra electron. ಸೊ ಇಲ್ಲಿ ದ ಚಾರ್ಜ್ ಆಫ್ ಆಕ್ಸಿಜನ್ ಬಿಕಮ್ಸ್ -2. 6 ಅಂತ ಹೇಳುವಂಥದ್ದು ವ್ಯಾಲೆನ್ಸಿ ನಂಬರ್ ಆಗಿರುತ್ತೆ. ಈ -2 ಅಂತ ಹೇಳುವಂಥದ್ದು ಆಕ್ಸಿಡೇಷನ್ ಸ್ಟೇಟ್ ಆಗಿರುತ್ತೆ. ಆಕ್ಸಿಜನ್ದು ಆಕ್ಸಿಡೇಷನ್ ಸ್ಟೇಟ್ ಆಗಿರುತ್ತೆ. ಯಾವಾಗ ನಾವು ಒಂದು ಆಟಮ್ದು ಮೇಲ್ಗಡೆ ಪಾಸಿಟಿವ್ ನೆಗೆಟಿವ್ ಬರಿತೀವಿ, ಇಟ್ ಇಸ್ ಆಕ್ಚುಲಿ ದಿ ಆಕ್ಸಿಡೇಷನ್ ಸ್ಟೇಟ್ ಅಂತ ಹೇಳಿದ್ರೆ ಇನ್ ಆರ್ಡರ್ ಟು ಫಾರ್ಮ್ ಅ ಬಾಂಡ್ ಎಷ್ಟು ಇಲೆಕ್ಟ್ರಾನ್ಸ್ ನ ವ್ಯಾಲೆನ್ಸಿಯಿಂದ ಕಳ್ಕೊಳ್ತಾ ಇದೆ ಪಡ್ಕೊಳ್ತಾ ಇದೆ ಅಂತ ಹೇಳುವಂತಹ ಒಂದು ಕಾನ್ಸೆಪ್ಟ್ ಅದು, ರೈಟ್? ಸೊ ಆಕ್ಸಿಜನ್ ಗೆಟ್ಸ್ -2 ಚಾರ್ಜ್. ಫ್ಲೂರಿನ್ ಕತೆ ಏನಪ್ಪ? ಫ್ಲೂರಿನ್ ಅಟಾಮಿಕ್ ನಂಬರ್ ಇಸ್ 9 ಅಲ್ವಾ.
How will you write the electronic configuration 2 and L7 ಅಲ್ಲಿ? So fluorine cannot lose all the 7 electrons at all. Rather what fluorine does, fluorine ಏನು ಮಾಡುತ್ತೆ, ಈ 7 electrons ನ ಕಳ್ಕೊಳ್ಳೋಕ್ಕಾಗಲ್ಲ. You have to think about the octet number 8 minus 7 is equal to 1. It means that out of 7, fluorine ಏನು ಮಾಡುತ್ತೆ, ಒಂದು ಎಲೆಕ್ಟ್ರಾನ್ಸ್ನ ಈ ಥರ ಯಾರೋ ಜೊತೆ ಶೇರ್ ಮಾಡ್ಕೊಳ್ಳುತ್ತೆ, ಅವುಗಳು ಕೂಡ ಬ್ಯಾಕ್ ಟು ಫ್ಲೂರಿನ್ ಶೇರ್ ಮಾಡುವ ಕಾರಣಕ್ಕೋಸ್ಕರ ಫ್ಲೂರಿನ್ ಆಕ್ಸೆಪ್ಟ್ಸ್ ದಟ್ 1 ಎಲೆಕ್ಟ್ರಾನ್. ಸೊ N2 minus 7 minus 1 ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ಇಲ್ಲಿ -1 ಇಸ್ ನಾಟ್ ದ ಮ್ಯಾಥಮ್ಯಾಟಿಕ್ಸ್ ಸೈನ್. ಇದು ಏನಂತ ಹೇಳಿದ್ರೆ ಫ್ಲೂರಿನ್ ಇಸ್ ಆಕ್ಸೆಪ್ಟಿಂಗ್ ಅನ್ ಎಲೆಕ್ಟ್ರಾನ್ ಅಂತ ಹೇಳುವ ಮೀನಿಂಗ್ ಅನ್ನು ಕೊಡುತ್ತೆ. Okay, so the next element I'm talking about here is neon. Neon nodi makle 2 and 8 configuration is 10 aita, atomic number of neon is 10, hagagi 2 8 barutene. What is the outermost number? 8. It already has 8. 8 anna 8 inda you subtract madi. 8 is an octet number, 8 minus 8 is 0. Neon is not going to form any bond by losing this 8 electrons or by accepting more electrons to the L shell. Okay, so illi neon valency is always 0. That means neon has no negative charge, no positive charge. Easy. Now comes sodium. Yava symbol kodtira sodium ge, yava sign kodtira sodium ge. Why sodium is positively charged? Because it has M shell alli 1 electron ide. Okay, just 1 electron. Having 1, 2, 3 electrons in the outermost is quite easy for them to lose it ಅಲ್ವಾ. ಅವುಗಳಿಗೆ ಅದನ್ನ ಈಸಿಯಾಗಿ ಬಿಟ್ಕೊಡ್ಬಹುದು ಸೋಡಿಯಂಗೂ ಕೂಡ. ಹಾಗಾಗಿ ಸೋಡಿಯಂ ಇಸ್ ಗೋಯಿಂಗ್ ಟು ಲೂಸ್ 1 electron. ಸೊ ಒನ್ ಆಫ್ ದ ಪಾಸಿಟಿವ್ ಚಾರ್ಜ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಪ್ರೋಟಾನ್ ಬಿಕಮ್ಸ್ ನಾಟ್ ಬ್ಯಾಲೆನ್ಸ್. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಪಾಸಿಟಿವ್ 1 ಚಾರ್ಜ್ ಅಂತ ಹೇಳಿ ಬರುತ್ತೇವೆ. ಸಿಮಿಲರ್ಲಿ ವಿತ್ ಮೆಗ್ನೀಷಿಯಂ, ಮೆಗ್ನೀಷಿಯಂ ಇಸ್ 12. ಸೊ KLm 2 8 2 ಲಾಸ್ಟ್ ಶೆಲ್ ಅಲ್ಲಿ 2 ಇದೆ. Magnesium loses and forms cation 2+. ಆಯ್ತಾ. ಅಲ್ಯೂಮಿನಿಯಂ ದ ಚಾರ್ಜ್ ಏನು, ಅಲ್ಯೂಮಿನಿಯಂ ದ ಚಾರ್ಜ್ K2L8 M3. ಲಾಸ್ಟ್ ಅಲ್ಲಿ ಯಾವುದಿದೆ ನಂಬರ್ 3. It means that aluminum can behave perfectly like a metal by losing this electron. So ಇಲ್ಲಿ aluminum has positive 3 charge. ಈಗ questions you can ask me, ma'am boron ಅಲ್ಲೂ 3 ಇತ್ತಲ್ವಾ, why not boron ಅಂತ ಹೇಳಿ. See, boron size compared to aluminum size is very smaller. boron ಅಲ್ಲಿ ಬರೀ 2 shells ಇದೆ. ಹಾಗಾಗಿ ಏನಾಗುತ್ತೆ, sometimes our nucleus will not allow the boron to lose those 3 electrons very quickly or as much as we can remove that electron from aluminum. Okay, ಹಾಗಾಗಿ boron behaves like a metalloid ಅಂತ ಹೇಳಿ. aluminum is positively 3 charge. What about silicon now? Silicon story same. Silicon atomic number is 14 and you write it as K shell 2 electron, L shell 8 electron and M shell 4 electron. Having 4 electrons in the M main shell indicates that silicon starts sharing electron because 4 ಮತ್ತು 4ಕ್ಕಿಂತ ಹೆಚ್ಚಿದ್ರೆ ಎಲೆಕ್ಟ್ರಾನ್ಸ್ ಅನ್ನ ಕಳ್ಕೊಳ್ಳೋದು ಈಸಿ ಅಲ್ಲ. It either has to share or accept electron. So silicon tends to share. ಆಮೇಲೆ ಕೆಲವೊಂದು ಕಡೆ ಸಿಲಿಕಾನ್ಗೆ ಪಾರ್ಷಿಯಲ್ ಆಗಿ ಪಾಸಿಟಿವ್ ಚಾರ್ಜು, ಪಾರ್ಷಿಯಲ್ ಆಗಿ ನೆಗೆಟಿವ್ ಚಾರ್ಜ್ಗಳೆಲ್ಲ ಬರುತ್ತೆ. ಇಟ್ ಪ್ಯೂರ್ಲಿ ಡಿಪೆಂಡ್ಸ್ ಆನ್ ವಿತ್ ಹೂಮ್ ಸಿಲಿಕಾನ್ ಇಸ್ ಫಾರ್ಮಿಂಗ್ ಅ ಬಾಂಡ್ ವಿತ್. ಸೊ ಸಿಲಿಕಾನ್ ಡೈಆಕ್ಸೈಡ್ ಅಲ್ಲಿ ಆಕ್ಸಿಜನ್ ಏನಿದೆ ಇಲ್ಲಿ ಸಿಲಿಕಾನ್ಗೆ ಪಾರ್ಷಿಯಲ್ ಆಗಿ ಪಾಸಿಟಿವ್ ಚಾರ್ಜಸ್ ಬರುತ್ತೆ. ಎಷ್ಟು ಪಾಸಿಟಿವ್ ಚಾರ್ಜಸ್ ಬರುತ್ತೆ ಅದರದೆಲ್ಲ ಕ್ಯಾಲ್ಕುಲೇಟ್ ಮಾಡ್ಬೋದು, ಬಟ್ ದಟ್ಸ್ ನಾಟ್ ಅಪ್ಲಿಕೇಬಲ್ ಫಾರ್ ಯು ಅಟ್ ದ ಸ್ಟೇಜ್. ಓಕೆ, ಸೊ ದೆನ್ ಕಮ್ಸ್ ಫಾಸ್ಫರಸ್. ಅಟಾಮಿಕ್ ನಂಬರ್ ಆಫ್ ಫಾಸ್ಫರಸ್ ಇಸ್ 15. 15 ಅಂತ ಹೇಳಿದ್ರೆ it has 15 electrons, K shell 2, L shell 8 and M shell 5. When phosphorus is having 5 electrons in its outermost shell, it means what? ನೀವು 8ರಿಂದ 5ಅನ್ನು subtract ಮಾಡ್ಕೊಳ್ಳಿ. The answer is 3. It means phosphorus, but here a big change ಏನಂತ ಹೇಳಿದ್ರೆ phosphorus ಕೆಲವೊಂದ್ಸಲ ಈ 5 electronsನ ಕಳ್ಕೊಳ್ಳುತ್ತೆ ಕೆಲವೊಂದ್ಸಲ, ಯಾಕೆಂದ್ರೆ phosphorus has 3 shell. Unlike nitrogen, nitrogen ಅಲ್ಲಿ ಬರೀ 2 ಶೆಲ್ ಇತ್ತು ಮಕ್ಕಳೇ. ಫಾಸ್ಫರಸ್ ಹ್ಯಾಸ್ 3 ಶೆಲ್. 3 ಶೆಲ್ಸ್ ಇದ್ದಾಗ ಏನಾಯ್ತು, ಅದಕ್ಕೆ ಎಲೆಕ್ಟ್ರಾನ್ಸ್ನ ಕಳ್ಕೊಳ್ಳುವಂತಹ ಸ್ವಲ್ಪ ಒಂದು ಫ್ಲೆಕ್ಸಿಬಿಲಿಟಿ ಸಿಗುತ್ತೆ. ನ್ಯೂಕ್ಲಿಯಸ್ ಇಸ್ ಕ್ವೈಟ್ ಫ್ರೀ ವಿತ್ ಫಾಸ್ಫರಸ್. ಸೊ ಯು ಆರ್ ರೈಟಿಂಗ್ ಇಯರ್ +5. ಸಮಟೈಮ್ಸ್, ಮೋಸ್ಟ್ ಆಫ್ ದ ಟೈಮ್ ಫಾಸ್ಫರಸ್ ಟೆನ್ ಟು ಆಕ್ಸೆಪ್ಟ್ ದಿಸ್ 3 ಎಲೆಕ್ಟ್ರಾನ್. ಅರ್ಥ ಏನಾಯ್ತು, ಕಳ್ಕೊಳ್ಳೋ ಎಲೆಕ್ಟ್ರಾನ್ಸ್ಗಳು ಪಡ್ಕೊಳ್ಳೋ ಎಲೆಕ್ಟ್ರಾನ್ಸ್ಗಳು ಆಲ್ಸೋ ಡಿಪೆಂಡ್ಸ್ ಆನ್ ದ ಶೆಲ್ in which it is present ಅಂತ ಹೇಳಿ. ಫಾಸ್ಫರಸ್ ಒಂದು ನಾನ್ ಮೆಟಲ್ಸ್ಗಳು ಯಾವಾಗಲೂ ಎಲೆಕ್ಟ್ರಾನ್ಸ್ನ ಪಡ್ಕೊಳ್ಳುವಂತಹ ಟೆಂಡೆನ್ಸಿಗಳಿರುತ್ತೆ. ಇಟ್ ಆಲ್ವೇಸ್ ವಾಂಟ್ಸ್ ಟು ಆಕ್ಸೆಪ್ಟ್ ಎಲೆಕ್ಟ್ರಾನ್. ಸೊ ಫಾಸ್ಫರಸ್ ವೆರಿ ರೇರ್ಲಿ ಈ PCl5 ಅಂತ ಹೇಳುವಂತಹ ಕಂಪೌಂಡಲ್ಲಿ
ಪಾರ್ಷಿಯಲ್ ಆಗಿ ಅವುಗಳು ಎಲೆಕ್ಟ್ರಾನ್ಸ್ ನ ಕ್ಲೋರಿನ್ ಕಡೆಗೆ ಬಿಟ್ಕೊಡುತ್ತೆ, ಕಂಪ್ಲೀಟ್ ಆಗಿ ಏನಲ್ಲ, ಪಾರ್ಷಿಯಲ್ ಆಗಿ, ಆಯ್ತಾ. ಬಟ್ ಮೋಸ್ಟ್ ಆಫ್ ದ ಟೈಮ್ ಫಾಸ್ಫರಸ್ ಆಕ್ಸೆಪ್ಟ್ಸ್ 3 electron just like nitrogen. Then comes sulfur. Sulfur ದು ವ್ಯಾಲೆನ್ಸಿ ಬಂದ್ಬಿಟ್ಟು K2 L6 L8 and M6. ಎಷ್ಟಾಯ್ತು ಇಲ್ಲಿ? 16 ಆಯ್ತು. ಸೊ 8 minus 6 ಮಾಡಿ, sulfur should behave like a negative ion, perfect negative ion with -2. But sometimes like SF6 hexafluorosulfur compound ಅಲ್ಲಿ sulfur partially tend to lose the 6 electron towards fluorine. ಅದು chemical bond nature ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಫಾರ್ ಯೋರ್ 10th standard remember that it is -2 ಅಂತ ಹೇಳಿ. ಓಕೆ, next comes next set of element, that is chlorine. Chlorine is 17, atomic number is 17. ಇವನ್ನ 2 8 7 ಅಂತ ಹೇಳಿ ಬರೀತೀರಾ. Last number is 7, so you're subtracting it from 8. You get the number of 1. It means chlorine tend to accept 1 electron and behaves like negative -1 ion. And argon with 18. And look at the electronic configuration, 2 8 8. Last shell is 8. It means that argon remains just like a neutral atom. Adu electrons na padkolodu illa, kalkolodu illa. Then comes which one? Potassium with 19. 2 8 8 1. Having 1 is easy for potassium to lose electron, right? Calcium is 20, and then you hege baridira 2 8 8 2. Having 2, again it's easy for calcium to lose that 2 electrons, so calcium becomes 2 positive. That's it. So on the explanation nalli, what did we learn? 1 to 20 atomic numbers which we have to practice for our foundation course. ಅದ್ರದ್ದು ಸಿಂಬಲ್ಸ್ ಗೊತ್ತಿರಬೇಕು. ಅದರಲ್ಲಿ ಯಾವುದಕ್ಕೆ ಪಾಸಿಟಿವ್ ಚಾರ್ಜಸ್ ಬರುತ್ತೆ, ಯಾವುದಕ್ಕೆ ನೆಗೆಟಿವ್ ಚಾರ್ಜಸ್ ಬರುತ್ತೆ, ಮತ್ತು ಯಾಕೆ ಆ ಥರ ಅಂತ ಹೇಳೋದನ್ನ ನಾವು ಪ್ರಾಕ್ಟೀಸ್ ಮಾಡಿದ್ವಿ. ನಾವು ಇನ್ ಆರ್ಡರ್ ಟು ರೈಟ್ ಡಿಫ್ರೆಂಟ್ ಫಾರ್ಮುಲಾ ಆಫ್ ಕಂಪೌಂಡ್ಸ್, ವಿ ಮಸ್ಟ್ ನೋ what category of ions belong to +1 cation charge, +2 cation charge, +3 cation charge. Okay, so ಅದನ್ನ ನೋಡ್ತಾ ಹೋಗೋಣ. ತುಂಬ ಜನರಿಗೆ ಗೊತ್ತೇ ಇರಲ್ಲ. So the reasons I had written here, why it is +1, +2, +3, -1 ಅಂತೆಲ್ಲ ಆ ರೀಸನ್ಸ್ ನ ಕೊಟ್ಟಿದ್ದೀನಿ. Now let's focus on ions which carries +1 charge. ಯಾವುದು cations carrying +1 charge ನೋಡಿದ್ರೆ, first point is very simple, it is hydrogen. So I'll not write the full name, H plus ion anta heli ನೀವು ಬರಿಬಹುದು. And most of the time H plus ion do not exist independently because it's tiny alla, small, highly unstable. It always combines with water. Water ಜೊತೆ combine ಆಗಿ ಅದು H3O plus formula ಇರುತ್ತೆ. Water ಜೊತೆ combine ಆಗಿ hydronium ion, H2 plus 1H, H3 positive charge, and you call this as hydronium ion. ಈ ಒಂದು ಸ್ಟೇಟ್ ಅಲ್ಲಿ ಇರುತ್ತೆ. ಯಾವುದು? ನಮ್ಮ H plus, hydrogen ion or hydronium ion. Okay, then comes ಎಲ್ಲ group 1 periodic table ನೀವು ತೆಗೆದು ನೋಡಿದ್ರೆ group 1 ಅಲ್ಲಿ ಬರುವಂತಹ ಪ್ರತಿ ಎಲಿಮೆಂಟ್ಗಳು, ಮೆಟಾಲಿಕ್ ಎಲಿಮೆಂಟ್ಸ್ಗಳು shows positive charge. Who are they? Sodium shows +1 charge. ನಾವು ಇವಾಗ ಕಲ್ತಿದ್ದೀವಿ ಯಾಕೆ ಅಂತ ಹೇಳಿ. Potassium shows +1. ಇದೆರಡು ನೀವು ಎಕ್ಸ್ಟೆನ್ಸಿವ್ ಆಗಿ ಯೂಸ್ ಮಾಡ್ತೀರಾ. ರೇರ್ ಆಗಿ ಸೀಸಿಯಮ್ ಅನ್ನ ನೀವು ಕೇಳಿರ್ತೀರಾ, ರುಬಿಡಿಯಮ್ ಅನ್ನ ಕೇಳಿರ್ತೀರಾ. ಆರ್ಡರ್ ವೈಸ್ ಹೋಗೋದಾದ್ರೆ ರುಬಿಡಿಯಮ್ ಕಮ್ಸ್ ಫಸ್ಟ್, ಫಾಲೋಡ್ ಬೈ ಸೀಸಿಯಮ್. ಇದೇ ತರ ಸಿಲ್ವರ್ ನೀವು ಜಾಸ್ತಿ ಯೂಸ್ ಮಾಡ್ತೀರಾ. ಸಿಲ್ವರ್, ಅರ್ಜೆಂಟಮ್. ಸಿಲ್ವರ್ ಆಲ್ಸೋ ಕ್ಯಾರೀಸ್ +1 charge. ಓಕೆ, ಸಿಲ್ವರ್ ಇಸ್ Ag ಕ್ಯಾರೀಸ್ +1 charge. ಬಟ್ ಮೆಟಲ್ಸ್ ಅಲ್ಲ, ಎರಡು ನಾನ್ ಮೆಟಲ್ಸ್ ಗಳದ್ದು ಗ್ರೂಪ್ ಇದೆ, ದಟ್ ಇಸ್ ನೈಟ್ರೋಜನ್ ಅಂಡ್ 4 times ಹೈಡ್ರೋಜನ್. ಯು ಕಾಲ್ ದಿಸ್ as ಅಮೋನಿಯಂ. ಅಮೋನಿಯಂ ಆಲ್ಸೋ ಕ್ಯಾರೀಸ್ +1 charge. ಸೊ ನೆನ್ಪಿಟ್ಕೊಳ್ಳಿ, ವಿಚ್ ಕ್ಯಾರೀಸ್ +1 charge ಅಂತ ಹೇಳೋದಕ್ಕೆ ನಾವು ರಿಹರ್ಸಲ್ ಮಾಡ್ತಾ ಇದೀವಿ. ಸಮ್ ಟೈಮ್ಸ್ ಕಾಪರ್ ಕ್ಯಾರೀಸ್ 1 charge. ಯಾವಾಗೆಲ್ಲ ಕಾಪರಿಗೆ 1 charge ಇರುತ್ತೋ ವಿ ಸ್ಪೆಸಿಫೈ ದ ನೇಮ್ ಬೈ ಕ್ಯುಪ್ರಮ್. ನಾವು ಅವಾಗ ಇದನ್ನ ಕ್ಯುಪ್ರಮ್ ಅಂತ ಹೇಳಿ ಸ್ಪೆಸಿಫೈ ಮಾಡಿದ್ರೆ, ಲೈಕ್ ಕ್ಯುಪ್ರಮ್ ಕ್ಲೋರೈಡ್, cuprum oxide, cuprum. So cuprous anta heli, we'll say it as cuprous. So for copper +1 we write it as cuprous. Okay, so ammonium, this is ammonium ion, and rest of the all alkali metals will carry +1 charge. ಯಾವ ಎಲಿಮೆಂಟ್ಗಳಿಗೆ
ಪಾಸಿಟಿವ್ 1 ಚಾರ್ಜ್ ಬಂದು ಕ್ಯಾಟಯಾನ್ ಪಾಸಿಟಿವ್ 1 ಚಾರ್ಜ್ ಆಗುತ್ತೆ ಅಂತ ಹೇಳೋದು ಕ್ಲಿಯರ್ ಐಡಿಯಾ ಯು ಶುಡ್ ಹ್ಯಾವ್. ಅಲ್ಲ ಅಂತ ಹೇಳಿದ್ರೆ ಯು ವಿಲ್ ಫೇಸ್ ಲಾಟ್ ಆಫ್ ಡಿಫಿಕಲ್ಟೀಸ್ ವೈಲ್ ರೈಟಿಂಗ್ ದ ಕೆಮಿಕಲ್ ಕಂಪೌಂಡ್. ಸೊ ನೆಕ್ಸ್ಟ್ ವಿಲ್ ಗೋ ಫಾರ್ ಕ್ಯಾಟಯಾನ್ಸ್ ವಿಚ್ ಕ್ಯಾರೀಸ್ 2 ಪಾಸಿಟಿವ್ ಚಾರ್ಜ್. ಯಾವ ಕ್ಯಾಟಯಾನ್ಸ್ಗಳಿಗೆ 2 ಪಾಸಿಟಿವ್ ಚಾರ್ಜಸ್ ಮೇನ್ ಆಗಿ ನಾವು ಹೇಳ್ಬೋದು ಅಂತ ಹೇಳಿ. ಗ್ರೂಪ್ 2 ಈ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಬರುವಂತಹ ಎಲ್ಲ ಗ್ರೂಪ್ 2 ಎಲಿಮೆಂಟ್ಸ್ ಯಾವುದೆಲ್ಲ? ಬೆರಿಲಿಯಂ ಇಸ್ ಪಾಸಿಟಿವ್ 2, ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಇಸ್ ಪಾಸಿಟಿವ್ 2, ಕ್ಯಾಲ್ಸಿಯಂ ಇಸ್ ಆಲ್ವೇಸ್ ಪಾಸಿಟಿವ್ 2. ಇದು ನಾವು ರೀಸನ್ಸ್ ಕಲ್ತಿದ್ದೀವಿ ಇವಾಗಷ್ಟೇ ವೈ ದೀಸ್ 3 ಆರ್ ಪಾಸಿಟಿವ್ 2 ಅಂತ ಹೇಳಿ. ರೇರ್ಲಿ ಯು ಮೈಟ್ ಯೂಸ್ ಸ್ಟ್ರಾನ್ಶಿಯಂ, ಬಟ್ ಡೆಫಿನೆಟ್ಲಿ ಯು ಯೂಸ್ ಬೇರಿಯಂ. ಸ್ಟ್ರಾನ್ಶಿಯಂ ತುಂಬ ರೇರ್ ಆಗಿ ಯೂಸ್ ಮಾಡ್ತೀರಾ. ಬೇರಿಯಂ ಸಲ್ಫೇಟ್ ಡಬಲ್ ಪ್ರೆಸಿಪಿಟೇಷನ್ ರಿಯಾಕ್ಷನ್ ಅಲ್ಲಿ, ಐ ಮೀನ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ಆಫ್ ಪ್ರೆಸಿಪಿಟೇಟ್ ರಿಯಾಕ್ಷನ್ ಅಲ್ಲಿ ಯು ಯೂಸ್ ದಿಸ್ ಬೇರಿಯಂ ಎಲಿಮೆಂಟ್. ಗೊತ್ತಿರಬೇಕು ನಿಮಗೆ ಬೇರಿಯಂ ಇಸ್ 2 ಪಾಸಿಟಿವ್ ಚಾರ್ಜ್ ಬಿಕಾಸ್ ಇಟ್ ಹ್ಯಾಸ್ 2 electrons in its valency shell ಅಂತ ಹೇಳಿ. ಓಕೆ, ಸೊ ಅಪಾರ್ಟ್ ಫ್ರಮ್ ದಿಸ್ ಯಾವ್ದು ನೆನ್ಪಿಟ್ಕೊಳ್ಬೇಕು? zinc most of the time carries 2 positive charges. Pb is more stable in positive 2 charge. Iron, ferrous sulfate, ferrous ಅಂತ ಹೇಳಿ ನಾವು ಯಾವಾಗ ಹೇಳ್ತೀವಿ iron always shows positive 2. ferric ಅಂತ ಹೇಳ್ಬೇಕಾದ್ರೆ iron always shows positive 3. okay, so these ferrous particularly, cuprous, ಇಲ್ಲಿ ಕಾಪರ್ ಅಂತ ಹೇಳಿ ಕೂಡ ಹೇಳ್ತೀವಿ. ವೆನೆವರ್ ಯು ಹಿಯರ್ ದಟ್ ಕಾಪರ್ ಸಲ್ಫೇಟ್, ಕಾಪರ್ ಕ್ಲೋರೈಡ್, ಅಲ್ಲಿ ಕಾಪರ್ ಯಾವಾಗಲೂ ಕೂಡ +2 ಚಾರ್ಜಸ್ನ ಮಾತ್ರ ತೋರಿಸುತ್ತೆ. ಸಮ್ಟೈಮ್ಸ್ ಮ್ಯಾಂಗನಸ್ ಆಲ್ಸೋ ಶೋಸ್ +2 ಚಾರ್ಜ್. ಮ್ಯಾಂಗನಸ್ +2 ಚಾರ್ಜ್ನ ತೋರಿಸುತ್ತೆ. +4 ಇಲ್ಲೆಲ್ಲ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಬರುತ್ತೆ ಮಕ್ಕಳೇ. +4 ತೋರಿಸುತ್ತೆ, ಮ್ಯಾಂಗನಸ್ +7 ತೋರಿಸುತ್ತೆ. ಹಾಗಾಗಿ ಲೆಟ್ಸ್ ನಾಟ್ ಟಾಕ್ ಅಬೌಟ್ ಇಟ್, ಬಟ್ ಜಸ್ಟ್ ನೋ ದಟ್ manganese also can show positive 2 charges. So you can rest of the elements, ನಾನು ಇಲ್ಲಿ ಯಾವುದಾದ್ರು ಎಲಿಮೆಂಟ್ಸ್ಗಳನ್ನ ಬಿಟ್ಟು ಹೋಗಿರ್ಬೋದು ಬಹುಶಃ, ಅಂಥ ಎಲಿಮೆಂಟ್ಸ್ಗಳನ್ನ ಯು ಕ್ಯಾನ್ ಫಿಲ್ ಬೈ ಯೋರ್ ಸೆಲ್ಫ್. ಆಯ್ತಾ, ಯಾವ ಎಲಿಮೆಂಟ್ಸ್ಗಳಿಗೆ ಪಾಸಿಟಿವ್ 2 ಚಾರ್ಜಸ್ ಬರುತ್ತೆ ಅಂತ ಹೇಳೋದನ್ನು. ಸೊ ಅಪಾರ್ಟ್ ಫ್ರಮ್ ದಿಸ್ ಕ್ಯಾಟಯಾನ್ ಕ್ಯಾರಿಂಗ್ ಪಾಸಿಟಿವ್ 3 ಚಾರ್ಜಸ್ನ ಕೂಡ ನಾವು ಡಿಸ್ಕಷನ್ ಮಾಡಬೇಡ. ವಿ ಹ್ಯಾವ್ ವೆರಿ ಲೆಸ್ ಟು ರಿಮೆಂಬರ್ ಹಿಯರ್. 3 ಪಾಸಿಟಿವ್ ಚಾರ್ಜಸ್ ಬರೋದು ಯಾವುದೆಲ್ಲ ಅಂತ ಹೇಳಿ. ಓಕೆ, ಸೊ ಒನ್ ಇಸ್ ಅಯನ್, Fe always carries positive 3 charges, and we would refer this Fe as ferric. Aluminium carries positive 3 charges, so adike alumina athwa aluminium antane helta hogtivi. Remember these 3 important, they are, these carries positive 3 charges. Next bandaga anions ಗಳು. ಯಾವುದೆಲ್ಲ ಲಿಸ್ಟ್ ಆಫ್ anions ಗಳನ್ನ ನಾವು ಪ್ರಾಕ್ಟೀಸ್ ಮಾಡಬೇಕು ಇನ್ ಆರ್ 9th and 10th standard to write the chemical compounds formula properly. First thing is anion which carries -1 charge. ಯಾವುದಕ್ಕೆಲ್ಲ -1 ಚಾರ್ಜ್ ಬರುತ್ತೆ ಅಂತ ಹೇಳಿ ನೋಡೋಣ. ಎಲ್ಲ ಹ್ಯಾಲೋಜನ್ಗಳಿಗೆ ಗ್ರೂಪ್ 17 we call them as halogen elements. ಓಕೆ, ಎಲ್ಲ ಹ್ಯಾಲೋಜನ್ಸ್ಗಳು ಫ್ಲೂರಿನ್ ಆಗಿರ್ಬೋದು, ಕ್ಲೋರಿನ್ ಆಗಿರ್ಬೋದು, ಬ್ರೋಮಿನ್ ಆಗಿರ್ಬೋದು, ಅಯೋಡಿನ್ ಆಗಿರ್ಬೋದು, ದಿ ಆಲ್ ಕ್ಯಾರಿ -1 ಚಾರ್ಜ್. ಅದರ ಜೊತೆಗೆ certain other group of elements like OH minus, ಇದಕ್ಕೆ ನಾವು ಏನಂತ ಹೇಳಿ ಕರಿತೀವಿ? ಹೈಡ್ರಾಕ್ಸೈಡ್ ಅಯಾನ್. ವಿ ಕಾಲ್ ದಿಸ್ ಆಸ್ ಹೈಡ್ರಾಕ್ಸೈಡ್ ಅಯಾನ್. H minus ಗೆ ಬಂದಾಗ, H ಗೆ ಮೈನಸ್ ಬಂದ್ರೆ ಹೈಡ್ರೈಡ್ ಅಯಾನ್. ಆಯ್ತಾ, H ಗೆ -1 ಚಾರ್ಜ್ ಬಂದ್ರೆ ವಿ ಕಾಲ್ ದಿಸ್ ಆಸ್ ಹೈಡ್ರೈಡ್ ಅಯಾನ್. ಸೊ ಎನಿ ಅದರ್ ಎಲಿಮೆಂಟ್ಸ್ ಇಫ್ ಇಟ್ ಕಮ್ಸ್ ಟು ಯುವರ್ ಮೈಂಡ್ ಯು ಕ್ಯಾನ್ ರೈಟ್. ಇದ್ರ ಜೊತೆಗೆ ಇಂಪಾರ್ಟೆಂಟ್ ಆಗಿ ನೀವು ನೆನ್ಪಿಟ್ಕೊಳ್ಬೇಕಾಗಿರುವಂಥದ್ದು NO3- ಅದನ್ನು ನೈಟ್ರೇಟ್ ಅಯಾನ್. ಯಾಕೆಂದರೆ ನೀವು ಕೆಮಿಕಲ್ ಫಸ್ಟ್ ಲೆಸನ್ನಲ್ಲಿ ಸಿಲ್ವರ್ ಕ್ಲೋರೈಡ್ ರಿಯಾಕ್ಟಿಂಗ್ ವಿತ್ HNO3 ಫಾರ್ಮಿಂಗ್ ಸಿಲ್ವರ್ ನೈಟ್ರೇಟ್ ಅಂತ ಹೇಳುವಂಥದ್ದನ್ನ ಬರೀತೀರ, ಯೂಸ್ ಮಾಡ್ತೀರಾ ನೀವು ಸಿಲ್ವರ್ ನೈಟ್ರೇಟ್. ಆ ಸಿಲ್ವರ್ ನೈಟ್ರೇಟ್ ಇದು ಫಾರ್ಮುಲಾವನ್ನು ನೀವು ಕೆಮಿಕಲ್ ಫಾರ್ಮುಲಾ ಸಿಂಬಲ್ ಆಗಿ ಕನ್ವರ್ಟ್ ಮಾಡಬೇಕಾದ್ರೆ ಯು ಶುಡ್ ನೋ ನೈಟ್ರೇಟ್ ಇಸ್ 1 nitrogen 3 oxygen ಕ್ಯಾರಿಂಗ್ 1 negative charge. ಸೊ ನೈಟ್ರೇಟ್ ಅಯಾನ್. ಹೌ ಡು ಯು ರೈಟ್ ನೈಟ್ರೈಟ್ ಅಯಾನ್ ಮಕ್ಕಳೇ? ನೈಟ್ರೈಟ್ ಅಯಾನ್ ಹೇಗೆ ಬರೀತೀರಾ? ದ ಡಿಫ್ರೆನ್ಸ್ ಬಿಟ್ವೀನ್ 8 and 8 ಇಸ್ ದಿಸ್. ನೈಟ್ರೈಟ್ ಅಂತ ಹೇಳಿ ಬರೀಬೇಕಾದ್ರೆ ಯು ಯೂಸ್ ಓನ್ಲಿ NO2-. NO3- ಇಸ್ ನೈಟ್ರೇಟ್, NO2 ಈಸ್ ಅ ಟ್ರೈಟ್. ಆಪೋಸಿಟ್, 3 ಇದ್ರೆ ಟ್ರೇ, 2 ಇದ್ರೆ ಟ್ರೈ. ಯೂಶಲಾಗಿ ಟ್ರೈ ಅಂತ ಹೇಳಿದ ತಕ್ಷಣ ಸ್ಟೂಡೆಂಟ್ ಟೆನ್ ಟು ರೈಟ್ 3 there, right? Don't do that. It is 2- or nitrite ion. ಆಯ್ತಾ? That's it about -1 carrying ions. Now -2 carrying ions ಗಳ ಬಗ್ಗೆ ಮಾತಾಡೋಣ. ಸೊ ಇಲ್ಲಿ ಮೇನ್ ಆಗಿ ಬರುವಂತಹ
-2 ಅಯಾನ್ಸ್ಗಳು ಯಾವುದೆಲ್ಲ? ಸಲ್ಫೇಟ್, ಸಲ್ಫೇಟ್, ಸಲ್ಫೇಟ್ ಅಲ್ಲಿ ನೋಡಿ 4 ಆಕ್ಸಿಜನ್ ಇದೆ. 3 ಬಂತು ಅಂದ್ರೆ ಸಲ್ಫೈಟ್, ಸಲ್ಫೈಟ್ ಆಯ್ತಾ. ಕಾರ್ಬೋನೇಟ್ CO3 2 ಮೈನಸ್ carbonate. You can ask me, ma'am, why we have to learn like this? ಇದು ಯಾಕೆ ಈ ತರ ಇದೆ ಅಂತ ಹೇಳಿ. See, these anions ಅನ್ನ ನಾವು ಆಸಿಡ್ ಇಂದ ಡಿರೈವ್ ಮಾಡ್ತೀವಿ. So we can call these anion as acid radical. ಫಾರ್ ಎಕ್ಸಾಂಪಲ್ ಸಲ್ಫ್ಯೂರಿಕ್ ಆಸಿಡ್ ಅಂತ ಹೇಳಿದ್ರೆ ಏನು? H2SO4 ಆಯ್ತಾ. ಹಾಗಾಗಿ ಎಸ್ಸಿಗೂ 4 ಆಕ್ಸಿಜನಿಗೂ ನಾವು -2 ಚಾರ್ಜ್ ಬರಿತಿದೀವಿ ಅಂತ ಹೇಳಿದ್ರೆ there are 2 hydrogen associated with this. So this is nothing but a negative ion which we extract from an acid. So ಇಲ್ಲಿರುವಂತಹ ಪ್ರತಿ 2 negative, 3 negative, whatever the negative charge indicates how many hydrogen it should bond with. ಸೊ ಇವುಗಳಿಗೆ ಆನಯಾನ್ಸ್ ಅಂತ ಕರೆಯೋದ್ರ ಜೊತೆಗೆ ಆಸಿಡ್ ರಾಡಿಕಲ್ ಅಂತ ಹೇಳಿ ಕರಿತೀವಿ. ಕ್ಯಾಟಯಾನ್ಸ್ ಅಂತ ಹೇಳಿ ಕರೆಯೋ ಜೊತೆಗೆ ಬೇಸಿಕ್ ರಾಡಿಕಲ್ ಅಂತ ಹೇಳಿ ಕೂಡ ನಾವು ವರ್ಡ್ನ ಆ್ಯಡ್ ಮಾಡ್ತೀವಿ. ಸೊ ಅಪಾರ್ಟ್ ಫ್ರಮ್ ದೀಸ್ 3, ಆಕ್ಸಿಜನ್ -2 ಬಂದರೆ ಯು ಕಾಲ್ ದಿಸ್ ಆಸ್ ಆಕ್ಸೈಡ್ ಅಯಾನ್. ಸಲ್ಫರ್ -2 ಬಂದರೆ ಯು ಕಾಲ್ ದಿಸ್ ಆಸ್ ಸಲ್ಫೈಡ್ ಅಯಾನ್. ಆಕ್ಸೈಡ್ ಅಯಾನ್, ಸಲ್ಫೈಡ್ ಅಯಾನ್, all these carries -2 charge. So if any other element comes to your mind, you know, any other ion which comes to your mind carrying -2 charge, you can comment, you can mention them in the comment box. So next we'll focus on ions, anions carrying -3 charge. So basically you should learn here PO4 3 minus, PO3 3 minus. ಇದು ಫಾಸ್ಫೈಟ್ ಆಗುತ್ತೆ. ಫಾಸ್ಫೈಟ್, ಇದು ಫಾಸ್ಫೇಟ್. ದ ಡಿಫರೆನ್ಸ್ ಆಫ್ ಆಕ್ಸಿಜನ್, ಯಾವಾಗೆಲ್ಲ ಆಕ್ಸಿಜನ್ ಜಾಸ್ತಿ ಇರುತ್ತೆ ಇಟ್ ಇಸ್ 8, ಯಾವಾಗೆಲ್ಲ ಆಕ್ಸಿಜನ್ ಕಡಿಮೆ ಇರುತ್ತೆ ಇಟ್ ಇಸ್ 8. ಓಕೆ, ಸೊ ಅದೇ ಥರ ಎಸ್ ನೈಟ್ರೈಡ್, ನೈಟ್ರೋಜನಿಗೂ 3 ಮೈನಸ್ ಇರುತ್ತೆ ಅಲ್ವಾ. ಜಸ್ಟ್ ಲೈಕ್ ಆಕ್ಸೈಡ್, ಸಲ್ಫೈಡ್ ಅಂತ ಹೇಳಿ ನೀವು ಹೇಗೆ ಕರಿತೀರಾ, ಸೊ ದ ಸಿಮಿಲರ್ ವೇ ಯು ಆಲ್ಸೋ ಮೆನ್ಷನ್ ಇಟ್ ಆಸ್ ನೈಟ್ರೈಡ್ ಅಯಾನ್. ಆಕ್ಸೈಡ್, ಸಲ್ಫೈಡ್, ನೈಟ್ರೈಡ್, ಸಲ್ಫೇಟ್, ಸಲ್ಫೈಟ್ ಅಂತ ಹೇಳು. ಸೊ ಈ ಹೆಸರುಗಳನ್ನ ಕರೆಕ್ಟಾಗಿ ಕಲ್ತ್ಕೊಳ್ಳಿ. ಬಿಕಾಸ್ ಆಸಿಡ್ಸ್ ಬೇಸಿಸ್ ಚಾಪ್ಟರ್ಸ್ನಲ್ಲಿ ವೆನ್ ಎವರ್ ಯು ಹ್ಯಾವ್ ಟು ಅಡ್ರೆಸ್ ಎನಿ ಟೈಪ್ ಆಫ್ ರಿಯಾಕ್ಷನ್ಸ್ ಯು ಶುಡ್ ನೋ ದ ರ್ಯಾಡಿಕಲ್ಸ್ ಫಸ್ಟ್. ಈ ರ್ಯಾಡಿಕಲ್ಸ್ಗಳು ಗೊತ್ತಿಲ್ಲ ಅಂತ ಹೇಳಿದ್ರೆ ವಾಟ್ ಡು ವಿ ಕಾಲ್ ದೆಮ್? ಆಸಿಡ್ ರ್ಯಾಡಿಕಲ್ಸ್. ಆಸಿಡ್ ರ್ಯಾಡಿಕಲ್ಸ್ಗಳನ್ನ ಕರೆಕ್ಟಾಗಿ ನಾವು ಬರೀಲಿಲ್ಲ ಅಂತ ಹೇಳಿದ್ರೆ we will miss out balancing the equation, addressing the compounds. So I hope this lesson was helpful for you. ನಿಮಗಿದು ಕ್ಲಿಯರ್ ಆಗಿದೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ತೀನಿ. Any student who is entering into any of the foundation courses, the first basic work you should do is listing out the elements which has positive charge, which has negative charge, and practicing them throughout. Okay, so thank you so much. We'll meet you in next video. Till then, bye.